ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್ತ, ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್ ಹಾಗೂ ವಾಸ್ತು ಕನ್ಸಲ್ಟೆಂಟ್. ನಿಮ್ಮೊಟ್ಟಿಗೆ ಇವತ್ತು ಮಕ್ಕಳಿಗೆ ವಿಶೇಷವಾಗಿ ಉಪಯೋಗವಾಗುವಂತಹ ಒಂದು ಟೆಕ್ನಿಕ್ ನ ಹೇಳ್ಕೊಡ್ತೀನಿ, ಮೆಡಿಟೇಷನ್ ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ಯಾಕೆ ಅಂದ್ರೆ ಮಕ್ಕಳಿಗೆ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ. ಕೆಲವರು ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಓದಿ 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 ತುಂಬಾ ಜಾಸ್ತಿ ಓದಿದ್ರು ಕೆಲವೊಮ್ಮೆ ಎಕ್ಸಾಮ್ ಟೈಮ್ ನಲ್ಲಿ ಮರ್ತೋಗುವಂತ ಸಾಧ್ಯತೆಗಳಿರುತ್ತೆ. ಅಥವಾ ನಾನು ಹೇಗೆ ಓದ್ತೀನೋ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇದ್ದು ಕೂಡ ಮಕ್ಕಳು ಓದೋದ್ರ ಕಡೆ ಗಮನ ಕೊಡೋದಿಲ್ಲ. ಸೊ ಆ ತರ ಇದ್ದ ಮಕ್ಕಳಿಗೆ, ಅಥವಾ ಯಾರು ಆವರೇಜ್ ಆಗಿ ಮಾರ್ಕ್ಸ್ ನ ತೆಗಿತಾ ಇರ್ತಾರೆ, ಅವರು ನಾನು ಹೇಳುವಂತ ಒಂದು ಟೆಕ್ನಿಕ್ ನ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗಿ ಮಾರ್ಕ್ಸ್ ಬರುವಂಥದ್ದು. ಸಪೋಸ್ 50 to 60 ಬರೋರು 70 to 80 ಬರುವಂತ ಸಾಧ್ಯತೆ, 80 to 90 ಬರೋರು ಅಥವಾ ಸ್ವಲ್ಪ ಜಾಸ್ತಿ ಬರುವಂತ ಸಾಧ್ಯತೆ. ಏನಿಗೆ ಆವರೇಜ್ ಆಗಿ ತಗೊಂತಾ ಇರ್ತಾರೆ ಮಾರ್ಕ್ಸ್ ವರ್ಷವೆಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಇದು ಎಲ್ಲಾ ಕ್ಲಾಸಿನ ಮಕ್ಕಳಿಗೂ ಉಪಯೋಗ ಆಗುತ್ತೆ. ಯಾರ್ಯಾರು ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತಾ ಇರೋ ಅಂಥವ್ರಿಗೆ ಎಲ್ಲರಿಗೂ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡಿದಾರೆ ನೋಡಿ ಅಂತ ಹೇಳ್ತೀನಿ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂದ್ರೆ, ಮಕ್ಕಳಲ್ಲಿ ಫಿಯರ್ ಅಂದ್ರೆ ಭಯ ಇದ್ದಾಗ, ಆಂಗ್ಸೈಟಿ ಅಥವಾ ಸೆಲ್ಫ್ ಎಸ್ಟೀಮ್ ಕಡಿಮೆ ಇರುತ್ತೆ. ನಾನು ಓದ್ಬೇಕಾ ಬೇಡವಾ, ಬೇಡವಾ, ಅಥವಾ ಹೇಗೆ ಓದ್ಬೇಕು ಅನ್ನೋದು ಕೆಲವರು ಗೊತ್ತಿರಲ್ಲ. ಅವ್ರು ಓದ್ಕೊಂಡು ಹೋಗಿರ್ತಾರೆ, ಆದ್ರೆ ಬರೆಯುವಾಗ ಎಲ್ಲ ಮರೆತೋಗಿರುತ್ತೆ. ಸೊ ಏನೇನೋ ರೀತಿ ಸಮಸ್ಯೆಗಳು ಮಕ್ಕಳಲ್ಲಿ ಹೇಳಕ್ಕಾಗಲ್ಲ. ಈಗೆಲ್ಲ ಏನಾಗಿದೆ ಅಂದ್ರೆ ಮೊಬೈಲ್ ಅಡಿಕ್ಷನ್ಸ್ ಜಾಸ್ತಿ ಆಗಿದೆ, ಅಥವಾ ಟಿವಿ ಅಡಿಕ್ಷನ್ಸ್ ಜಾಸ್ತಿ ಆಗಿದೆ, ಔಟ್ಡೋರ್ ಗೇಮ್ಸ್ ಕಡಿಮೆ ಆಗಿದೆ, ಇಂಡೋರ್ ಗೇಮ್ಸ್ ಕಡಿಮೆ ಆಗಿದೆ. ಎಲ್ಲ ಒಂದು ಸ್ಮಾರ್ಟ್ ಫೋನ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಮಕ್ಕಳು. ಅವರಿಗೆ ಹೆಲ್ಪ್ ಆಗ್ಬೇಕು ಅಂತವ್ರು ಯಾರು ಓದಬೇಕು ಅಂತ ಇರ್ತಾರೆ, ಅದ್ರಲ್ಲೂ ಅವರಿಗೆ ಹೆಲ್ಪ್ ಆಗ್ಬೇಕು ಅಂತ ಹೇಳಿ ನಾನು ಈ ಒಂದು ಟೆಕ್ನಿಕ್ ನ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಸೊ ಹಾಗಾಗಿ ಇದನ್ನ ಮಕ್ಕಳು ತುಂಬಾ ಸಣ್ಣವರಿದ್ರೆ ತಂದೆ ತಾಯಿಗಳು ಮಾಡಿ. ಅಕಸ್ಮಾತ್ ಮಕ್ಕಳು ಅರೌಂಡ್ 7th 8th 9th 10th ಇದಾರೆ, PUC ಇದಾರೆ, ಯಾರಿಗೆ ಬೇಕಾದ್ರೂ ಮಾಡ್ಕೊಬೋದು. ಸೊ ನಾ ಹೇಳಿದಿನಲ್ಲ, ಸೊ ಯಾರು ಬೇಕಾದ್ರೂ ಮಾಡ್ಕೊಬೋದು, ಅವರೇ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡವರು ಇದಾರೆ, ನಮಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂದ್ರೆ 12 ವರ್ಷದ ಮೇಲ್ಪಟ್ಟ ಮಕ್ಕಳು ಅವರೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮೊದಲಿಗೆ ಆರಾಮಾಗಿ ಕೂತ್ಕೊಳ್ಳಿ, ಬೆನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಬೆನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು 3 ಸತಿ ದೀರ್ಘವಾಗಿ ಉಸಿರಾಡಿದ ನಂತರ ಫಾಲೋ ಮಾಡಿ. ಉಸಿರಾಡಿದ ನಂತರ ಒಂದು ಕೈನ, ನಿಮ್ಮ ಎಡಗೈನ ತಗೊಂಡು ಎದೆ ಮೇಲೆ ಇಟ್ಕೊಳ್ಳಿ, ಬಲಗೈನ ತೆಗೆದು ನಿಮ್ಮ ಹಣೆ ಮೇಲೆ ಇಟ್ಕೊಳ್ಳಿ. ಬಲಗೈನ ಎಡಗೈ ಎದೆ ಮೇಲೆ, ಬಲಗೈ ಹಣೆ ಮೇಲೆ, ಎರಡು ಇಟ್ಕೊಂಡು ಕಣ್ಮುಚ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರಾಟದ ಮೇಲೆ ಗಮನ ಕೊಡ್ತಾ ಇರಿ. ಉಸಿರಾಟದ ಮೇಲೆ ಗಮನ ಕೊಡ್ತಾ 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 ನೀವೊಂದು ಒಂದು ಮೂಮೆಂಟ್ ಬರುತ್ತೆ ಮೆಡಿಟೇಷನ್ ಮಾಡ್ಬೇಕಾದ್ರೆ. ಅಥವಾ ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ಒಂದು 15 to 20 minutes ನೀವು ಮಾಡಿದಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತತೆಯಲ್ಲಿ ಹೋಗುತ್ತೆ. ಅವಾಗ ಹೇಳಿ, ಐ ಆಮ್ ಕಾಮ್ ಅಂಡ್ ಫೋಕಸ್ಡ್ ಅಂತ ಹೇಳಿ. ಐ ಆಮ್ ಕಾಮ್ ಅಂಡ್ ಫೋಕಸ್ಡ್ ಹೇಳ್ತಾ ಇರಿ ಮನಸ್ಸಿಗೆ. ಐ ಆಮ್ ಕಾಮ್ ಅಂಡ್ ಫೋಕಸ್ಡ್, ಐ ಆಮ್ ಕಾಮ್ ಅಂಡ್ ಫೋಕಸ್ಡ್ ಅಂತ ಹೇಳ್ತಾ ಇರಿ. ಇದಾದ ನಂತರ ಮೈ ಮೆಮೊರಿ ಇಸ್ ಸ್ಟ್ರಾಂಗ್ ಅಂಡ್ ಕ್ಲಿಯರ್, ಮೈ ಮೆಮೊರಿ ಇಸ್ ಸ್ಟ್ರಾಂಗ್ ಅಂಡ್ ಕ್ಲಿಯರ್, ಮೈ ಮೆಮೊರಿ ಇಸ್ ಸ್ಟ್ರಾಂಗ್ ಅಂಡ್ ಕ್ಲಿಯರ್. ಇದನ್ನ ಒಂದು 10 ಸತಿ ಹೇಳ್ಕೊಳ್ಳಿ. ಇದಾದ ನಂತರ I understand what I study, I understand what I study, I understand what I study. So ಇದಾದ ನಂತರ I am confident during exams, I am confident during exams, I am confident during exams. ಈ ರೀತಿಯಾದ ಒಂದು 4 ವಾಕ್ಯಗಳನ್ನ ನಿಮಗೆ ಬೇಕಾದ ಭಾಷೆಯಲ್ಲಿ, ಇದನ್ನ ಹೇಳಿರೋದು ನಾನು ಕಾಮ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳಿ. ನಾನು ಎಕ್ಸಾಮಿಗೆ ಓದೋದೆಲ್ಲ ನನಗೆ ಅರ್ಥ ಆಗುತ್ತೆ, ನಾನು ತುಂಬಾ ಈಸಿಯಾಗಿ ಓದ್ತೀನಿ. ಈ ರೀತಿಯಾದ ವಾಕ್ಯಗಳು ನಿಮ್ಮ ಮಾತೃಭಾಷೆಗೆ ತಕ್ಕನಂಗೆ ನೀವು ನಿಮಗೆ ಅರ್ಥ ಆಗುವ ಹಾಗೆ ನಿಮ್ಮ ಸಬ್ ಕಾನ್ಶಿಯಸ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು. ಅದಕ್ಕೆ ಕನ್ಫ್ಯೂಷನ್ ಮಾಡಬೇಡಿ, ಯಾವುದೇ ಕಾರಣಕ್ಕೆ ಕನ್ಫ್ಯೂಷನ್ ಮಾಡಬೇಡಿ. ಏನ್ ವಾಕ್ಯಗಳು ಹೇಳ್ತೀರೋ ಅದು ಬಹಳ ಕ್ಲಿಯರ್ ಆಗಿರಲಿ, ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ಗೆ. 15 to 20 minutes ನೀವು ಮೆಡಿಟೇಷನ್ ಮಾಡಿದಾಗ ಈ ರೀತಿಯಾಗಿ, ಇದಾದ ನಂತರ ನೀವೇನೇನು ಅಫರ್ಮೇಷನ್ಸ್ ಮಾಡ್ತೀರಾ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಮನಸ್ಸನ್ನ ರೀಪ್ರೋಗ್ರಾಮ್ ಮಾಡುತ್ತೆ. ಎಕ್ಸಾಮ್ ಬಗ್ಗೆ ಇರುವಂತಹ ಯಾವುದೇ ಭಯ, ಆಂಗ್ಸೈಟಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಚಿಂತೆ ಆಗಿರ್ಬೋದು, ಎಕ್ಸಾಮ್ ಬಗ್ಗೆ ಇರುವಂಥದ್ದು ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತೆ, ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತಾ, ಸೊ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮತ್ತೆ ರಿಲೇಟಿವ್ಸ್ ಅಲ್ಲಿ ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಈಗ ಎಕ್ಸಾಮ್ ಟೈಮ್ ಸ್ಟಾರ್ಟ್ ಆಗ್ತದೆ, ಅಟ್ಲೀಸ್ಟ್ 48 days ಈ ಒಂದು ಮೆಡಿಟೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅವರಿಗೆ ಪಾಸಿಟಿವ್ ರಿಸಲ್ಟ್ ತುಂಬಾ ಚೆನ್ನಾಗಿ ಕಾಣುವಂತಹ ಸಾಧ್ಯತೆಗಳೆಲ್ಲ ಇರುತ್ತೆ. ಕರೆಕ್ಟ್ ಆಗಿ ಮಾಡಿ, ಶ್ರದ್ಧೆ, ನಿಷ್ಠೆ, ನಂಬಿಕೆಯಿಂದ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.